ವಿದ್ಯಾರ್ಥಿಗಳೇ, ಭೂಗೋಳಶಾಸ್ತ್ರದ ಆನ್ಲೈನ್ ತರಗತಿಗೆ ಸ್ವಾಗತ. ಭೂಕಂಪನಗಳು. ಭೂಕಂಪನ ಎಂದರೆ ಭೂಮಿಯ ಮೇಲ್ಮೈ ನಡುಗುವಿಕೆ ಎಂದು ಅರ್ಥ ನೀಡ್ತಾ ಇದೆ. ಇಲ್ಲಿ ಭೂಮಿಯ ಅಂತರಾಳದಲ್ಲಿ ಉದ್ಭವಿಸ್ತಕ್ಕಂಥ ಶಿಲಾಭಾಗಗಳಲ್ಲಿ ಉಂಟಾಗ್ತಕ್ಕಂಥ ತೀವ್ರತರನಾದಂಥ ಚಲನೆ ಮತ್ತು ಅವುಗಳ ಅಡಚಣೆಯಿಂದಾಗಿ ಈ ಭೂಮಿಯ ಮೇಲ್ಮೈ ಮೇಲೆ ಸ್ವಾಭಾವಿಕವಾಗಿ ವಿಕೋಪ ಮತ್ತು ವಿನಾಶಗಳು ಇಲ್ಲೇ ಜರುಗ್ತಾ ಇವೆ. ಈ ಒಂದು ಪ್ರಕ್ರಿಯೆಯನ್ನೇ ನಾವು ಭೂಕಂಪನ ಎಂದು ಕರಿತಾ ಇದ್ದೇವೆ. ಭೂಮಿಯ ಅಂತರಾಳದಲ್ಲಿ ಉದ್ಭವಿಸಿರ್ತಕ್ಕಂಥ ಭೂರಚನಾ ಒಂದು ಕ್ರಿಯೆಯಾಗಿರ್ತಕ್ಕಂಥ ಭೂಕಂಪನದಂಥ ಒಂದು ಚಟುವಟಿಕೆಯಿಂದಾಗಿ ಅಥವಾ ಕಾರ್ಯದಿಂದಾಗಿ ಭೂಮಿಯ ಮೇಲ್ವಲಯ ಕಂಪನಕ್ಕೀಡಾಗುವುದನ್ನೇ ಸಾಮಾನ್ಯವಾಗಿ ನಾವು ಭೂಕಂಪನ ಎಂದು ಕರಿತಾ ಇದ್ದೇವೆ. ಇದೊಂದು ಅತಿ ಅಪಾಯಕಾರಿಯಾಗಿರ್ತಕ್ಕಂಥ ಮತ್ತು ಸ್ವಾಭಾವಿಕವಾಗಿ ವಿನಾಶವನ್ನು ಉಂಟು ಮಾಡ್ತಕ್ಕಂಥ ಒಂದು ಆಂತರಿಕ ಕ್ರಿಯೆಯಾಗಿರ್ತಾ ಇದೆ. ಭೂಮಿಯ ಮೇಲ್ಭಾಗದಲ್ಲಿರ್ತಕ್ಕಂಥ ಜೀವ ಮತ್ತು ಆಸ್ತಿಯ ಮೇಲೆ ಹೆಚ್ಚು ಅನಾಹುತವನ್ನು ಉಂಟು ಮಾಡ್ತಕ್ಕಂಥ ಒಂದು ವಿನಾಶಕಾರಕ ಒಂದು ಸ್ವಾಭಾವಿಕ ಒಂದು ಘಟನೆಯಾಗಿ ಇದನ್ನು ನಾವು ಗುರುತಿಸ್ತಾ ಇದ್ದೇವೆ. ಇಲ್ಲಿ ಸ್ವಾಭಾವಿಕ ಮತ್ತು ಮಾನವ ನಿರ್ಮಿತ ಒತ್ತಡಗಳಿಂದಾಗಿ ಭೂಮಿಯ ಅಂತರಾಳದಲ್ಲಿ ಇಂಥ ಒಂದು ಚಲನೆಗಳು ಉಂಟಾಗ್ತಕ್ಕಂಥದಕ್ಕೆ ಸಾಧ್ಯವಾಗ್ತಾ ಇದೆ. ಇಲ್ಲಿ ಭೂಕಂಪನದ ಒಂದು ಸ್ವರೂಪ ಹೇಗಿರ್ತಾ ಇದೆ ಅನ್ನುವಂಥ ವಿಚಾರವನ್ನು ಕುರಿತು ನಾವು ತಿಳಿಯೋಣ. ಭೂಕಂಪನದ ಸ್ವರೂಪ ಸುಮಾರು ಭೂಪದರದ ಮೇಲ್ಭಾಗದಿಂದ 10 ಕಿಲೋಮೀಟರ್ದಿಂದ ಸುಮಾರು 700 ಕಿಲೋಮೀಟರ್ಗಳು ಆಳದಲ್ಲಿ ಈ ಭೂಕಂಪನ ಕೇಂದ್ರಗಳು ಇಲ್ಲಿ ಉದ್ಭವಿಸ್ತಕ್ಕಂಥ ಸಾಧ್ಯತೆ ಇರ್ತಾ ಇದೆ. ಹಾಗಾದರೆ ಭೂಕಂಪನ ಕೇಂದ್ರ ಎಂದರೇನು ಅನ್ನುವಂಥ ವಿಚಾರವನ್ನು ನಾವು ತಿಳಿಯೋದಾದರೆ, ಭೂಮಿಯ ಆಳಭಾಗದಲ್ಲಿ ಇಲ್ಲೇ ಭೂಕಂಪನವು ಆರಂಭಗೊಳ್ತಕ್ಕಂಥ ಒಂದು ಸ್ಥಳ ಏನಿದೆ ಅಥವಾ ಕೇಂದ್ರ ಏನಿದೆ ಅದನ್ನೇ ಭೂಕಂಪನದ ಒಂದು ಕೇಂದ್ರ ಎಂದು, ಅದನ್ನೇ ಇನ್ನೊಂದು ಅರ್ಥದಲ್ಲಿ ಭೂಕಂಪನ ಒಳ ಕೇಂದ್ರ ಎಂದು ಕರೆಯಲಾಗ್ತಾ ಇದೆ. ಈ ಭೂಕಂಪನ ಒಳ ಕೇಂದ್ರದಿಂದ ಅಥವಾ ಭೂಕಂಪನ ಕೇಂದ್ರದಿಂದ ಅಥವಾ ಭೂಕಂಪನ ನಾಭಿಯಿಂದ ಆರಂಭಗೊಂಡಿರ್ತಕ್ಕಂಥ ಅಲೆಗಳು ನೀಳವಾಗಿ ಭೂಮಿಯ ಮೇಲ್ಭಾಗದ ಕಡೆಗೆ ಸಾಗಿ ಈ ಭೂಮಿಯ ಮೇಲ್ವಲಯವನ್ನು ತಲುಪುವಂಥ ಒಂದು ಪ್ರಕ್ರಿಯೆಯನ್ನು ಕೈಗೊಳ್ತಾ ಇದೆ. ಹೀಗೆ ಭೂಕಂಪನದ ಅಲೆಯು ನೀಳವಾಗಿ ಅಥವಾ ಲಂಬವಾಗಿ ಭೂಮಿಯ ಹೊರ ಪದರನ್ನು ತಲುಪಿರ್ತಕ್ಕಂಥ ಒಂದು ಕೇಂದ್ರ ಏನಿದೆ ಅದನ್ನೇ ಭೂಕಂಪನ ಹೊರ ಕೇಂದ್ರ ಎಂದು ಕರೆಯಲಾಗ್ತಾ ಇದೆ. ಈ ರೀತಿಯಾಗಿ ಭೂಕಂಪನ ನಾಭಿ ಅಥವಾ ಒಳಕೇಂದ್ರ ಅಥವಾ ಭೂಕಂಪನ ಕೇಂದ್ರದಿಂದ ಭೂಕಂಪನ ಹೊರ ಕೇಂದ್ರದ ಕಡೆಗೆ ಈ ಅಲೆಗಳು ಇಲ್ಲೇ ವಿಸ್ತರಣೆಗೊಳ್ತಕ್ಕಂಥ ಒಂದು ಕಾರಣಾಂತರದಿಂದಾಗಿ ಭೂಮಿಯ ಮೇಲ್ಮೈ ಕಂಪನಕ್ಕೀಡಾಗ್ತಾ ಇದೆ. ವಿದ್ಯಾರ್ಥಿಗಳೇ, ಇದನ್ನೇ ನಾವು ಭೂಕಂಪನದ ಒಂದು ಸ್ವರೂಪ ಅನ್ನುವಂಥ ರೀತಿಯಲ್ಲಿ ಇವತ್ತು ಗುರುತಿಸಲಿಕ್ಕೆ ಸಾಧ್ಯ ಆಗಿದೆ. ಭೂಕಂಪನಗಳ ಬಗ್ಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡ್ತಕ್ಕಂಥ ಒಂದು ಶಾಸ್ತ್ರವನ್ನು ಭೂಕಂಪನ ಶಾಸ್ತ್ರ ಎಂದು ಕರೆಯಲಾಗ್ತಾ ಇದೆ. ಇದನ್ನೇ ಇನ್ನೊಂದು ಅರ್ಥದಲ್ಲಿ ಸಿಸ್ಮಾಲಜಿ ಎಂದು ಸಹ ಹೆಸರಿಸಲಾಗ್ತಾ ಇದೆ ಅಥವಾ ಕರೆಯಲ್ಪಡ್ತಾ ಇದೆ. ಭೂಕಂಪನಗಳು ಸಂಭವಿಸುವ ಸ್ಥಳ ಮತ್ತು ವೇಳೆ, ಅದರ ವೇಗ ಹಾಗೂ ಭೂಕಂಪನ ಅಲೆಗಳ ದಿಕ್ಕನ್ನು ದಾಖಲು ಮಾಡಲು ಬಳಸುವಂಥ ಉಪಕರಣವನ್ನೇ ಭೂಕಂಪನ ಮಾಪಕ ಎಂದು ಕರೆಯಲ್ಪಡ್ತಾ ಇದೆ. ಅಂಥ ಭೂಕಂಪನ ಮಾಪಕ ಇವತ್ತು ಯಾವುದೇ ಒಂದು ಕೇಂದ್ರದಲ್ಲಿ ಉದ್ಭವಗೊಂಡಿರ್ತಕ್ಕಂಥ ಅಥವಾ ರಚನೆಗೊಂಡಿರ್ತಕ್ಕಂಥ ಭೂಕಂಪನದ ಒಂದು ಮಾಹಿತಿಯನ್ನು ಇವತ್ತಿನ ದಿವಸ ಈ ಭೂಕಂಪನ ಮಾಪನದಿಂದ ನಾವು ಸಂಗ್ರಹಿಸಿ ಅದರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ನಾವು ತಿಳಿಯಬಹುದು. ಇಂಥ ಭೂಕಂಪನ ಮಾಪನವನ್ನು ಇನ್ನೊಂದು ಅರ್ಥದಲ್ಲಿ ಸಿಸ್ಮೋಗ್ರಾಫ್ ಎಂದು ಕರೆಯಲಾಗ್ತಾ ಇದೆ. ವಿಶೇಷವಾಗಿ ಈ ಭೂಕಂಪನಗಳ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥ ಒಂದು ಪರಿಣಿತರನ್ನು ಭೂಕಂಪನ ಶಾಸ್ತ್ರಜ್ಞರು ಎಂದು ಕರೆಯಲ್ಪಡ್ತಾ ಇದೆ. ಭೂಕಂಪನಗಳಿಗೆ ಕಾರಣಗಳು. ಭೂಕಂಪನಗಳು ಉಂಟಾಗಲು ಹಲವಾರು ಕಾರಣಗಳನ್ನು ಇಲ್ಲಿ ನಾವು ತಿಳಿಯಬಹುದು. ಒಂದನೇದು ಭೂರಚನಾ ಭೂಕಂಪನಗಳು. ಇವುಗಳು ಭೂಮಿಯ ಶಿಲಾಭಾಗದಲ್ಲಿ ಕಂಡುಬರ್ತಕ್ಕಂಥ ಮಡಿಕೆಗಳು, ಸ್ತರಭಂಗಗಳು ಮತ್ತು ಬೃಹದಾಕಾರದ ಶಿಲಾಸ್ತ್ರಗಳು ಸ್ಥಾನಪಲ್ಲಟನಗೊಳ್ಳುವಂಥ ಒಂದು ಕ್ರಿಯೆಯನ್ನು ಹೊಂದಿದಾಗ ಈ ರೀತಿಯ ಭೂಕಂಪನಗಳು ಉಂಟಾಗ್ತಾ ಇವೆ. ಇವು ಅತಿ ತೀವ್ರವಾದಂಥ ಲಕ್ಷಣಗಳನ್ನು ಹೊಂದಿರುವುದರ ಜೊತೆಗೆ ಬಹಳಷ್ಟು ವಿನಾಶಕಾರಿ ಒಂದು ಭೂಕಂಪನ ಒಂದು ಚಟುವಟಿಕೆಗೆ ಈ ಒಂದು ಭೂರಚನಾ ಒಂದು ಶಕ್ತಿಗಳು ಅದಕ್ಕೆ ಕಾರಣ ಆಗ್ತಾ ಇದೆ. ವಿದ್ಯಾರ್ಥಿಗಳೇ, ಅದೇ ರೀತಿಯಾಗಿ ಮತ್ತೊಂದು ಭೂಕಂಪನಕ್ಕೆ ಪ್ರಮುಖವಾದಂಥ ಕಾರಣ ಅಂತಂದರೆ ಜ್ವಾಲಾಮುಖಿ. ಜ್ವಾಲಾಮುಖಿಗಳು ಇವು ಸಾಮಾನ್ಯವಾಗಿ ಎಲ್ಲಿ ಸಂಭವಿಸ್ತಾ ಇದೆ, ಜ್ವಾಲಾಮುಖಿಗಳು ಸಂಭವಿಸ್ತಕ್ಕಂಥ ಒಂದು ಪ್ರದೇಶದಲ್ಲಿ ಇಂಥ ಜ್ವಾಲಾಮುಖಿ ಭೂಕಂಪನಗಳು ರಚನೆಗೊಳ್ತಾ ಇವೆ. ಏಕೆಂತಂದರೆ ಭೂಮಿಯ ಅಂತರಾಳದಲ್ಲಿರ್ತಕ್ಕಂಥ ಶಿಲಾಪಾಕ ಆಂತರಿಕ ಅತ್ಯಧಿಕ ಒತ್ತಡವನ್ನು ಪಡೆದುಕೊಂಡಾಗ ಭೂಮಿಯ ಹೊರದ್ವಾರದ ಕಡೆಗೆ ಒಂದು ನಿರ್ದಿಷ್ಟ ಮಾರ್ಗವನ್ನು ಅನುಸರಿಸಿಕೊಂಡು ಬರ್ತಕ್ಕಂಥ ಸಂದರ್ಭದಲ್ಲಿ ಆ ಶಿಲಾರಸದ ಒಂದು ಆಂತರಿಕ ಒಂದು ಒತ್ತಡಕ್ಕೆ ಸಿಲುಕಿರ್ತಕ್ಕಂಥ ಶಿಲಾವಲಯವು ಆ ಶಿಲಾರಸನಾಳದ ಸುತ್ತಲೂ ಇರತಕ್ಕಂಥ ಒಂದು ಶಿಲಾಭಾಗ ಕಂಪನಕ್ಕೀಡಾಗ್ತಕ್ಕಂಥ ಒಂದು ಸಾಧ್ಯತೆ ಉಂಟಾಗ್ತಾ ಇದೆ.
ಈ ಕಾರಣದಿಂದಾಗಿ ಜ್ವಾಲಾಮುಖಿ ಕಾರ್ಯಾಚರಣೆಯಿಂದ ಇವತ್ತು ಭೂಕಂಪನಗಳು ಜರುಗ್ತಾ ಇವೆ ಅಥವಾ ಉಂಟಾಗ್ತಾ ಇವೆ. ಇಂಥ ಒಂದು ಜ್ವಾಲಾಮುಖಿ ಭೂಕಂಪನಗಳು ಭೂರಚನೆ ಭೂಕಂಪನಗಳಿಗಿಂತ ಹೆಚ್ಚು ವಿನಾಶಕಾರಿಕವಾದಂಥ ಒಂದು ಕ್ರಿಯೆಯನ್ನು ಹೊಂದುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಯಾಕಂದರೆ ಈ ಜ್ವಾಲಾಮುಖಿಗಳು ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಸಂಭವಿಸ್ತಕ್ಕಂಥ ಜ್ವಾಲಾಮುಖಿ ಕಾರ್ಯಾಚರಣೆಯಿಂದ ಇಲ್ಲಿ ಉಂಟಾಗ್ತಕ್ಕಂಥದ್ದು ಆಗಿರೋದ್ರಿಂದ ಜ್ವಾಲಾಮುಖಿ ಭೂಕಂಪನಗಳು ಅಷ್ಟೊಂದು ವಿನಾಶಕಾರಕವಾಗಿ ಇಲ್ಲೇ ಕಂಡುಬರುವುದಿಲ್ಲ. ಮತ್ತೊಂದು ಪ್ರಮುಖ ಕಾರಣ ಮಾನವ ನಿರ್ಮಿತ ಕಾರಣಗಳು. ಮಾನವ ತನ್ನ ನಿತ್ಯ ಒಂದು ಚಟುವಟಿಕೆಗೆ ಅನುಸಾರವಾಗಿ ಅನೇಕ ಒಂದು ಕೃತ್ಯಗಳಲ್ಲಿ ಅವನು ತೊಡಗಿರ್ತಾ ಇದ್ದಾನೆ. ಉದಾಹರಣೆಗೆ ತನಗೆ ಉಪಯುಕ್ತವಾಗ್ತಕ್ಕಂಥ ರೀತಿಯಲ್ಲಿ ಬೃಹದಾಕಾರದ ಅಣೆಕಟ್ಟೆಗಳನ್ನು ನಿರ್ಮಾಣ ಮಾಡಿಕೊಂಡಿದ್ದಾನೆ, ಅನೇಕ ಜಲಾಶಯಗಳನ್ನು ನಿರ್ಮಾಣ ಮಾಡಿಕೊಂಡಿದ್ದಾನೆ ಮತ್ತು ಆಳ ಗಣಿಗಾರಿಕೆಯನ್ನು ಕೂಡ ಇವತ್ತಿನ ದಿವಸ ಅವನು ನಿರ್ಮಿಸಿದ್ದಾನೆ. ಅಂತರ್ಭಾಗದಲ್ಲಿ ಅಣುಸ್ಫೋಟ ಅಂತಕ್ಕಂಥ ಒಂದು ಕೃತ್ಯದಲ್ಲಿ ಅವನು ತೊಡಗಿದ್ದಾನೆ. ಈ ಒಂದು ಮಾನವ ನಿರ್ಮಿತ ಒಂದು ಚಟುವಟಿಕೆಯಿಂದಾಗಿ ಕೃತ್ಯಗಳಿಂದಾಗಿ ಭೂಮಿಯ ಅಂತರಾಳದಲ್ಲಿ ಒತ್ತಡ ಉಂಟಾಗಿ ಭೂಮಿಯ ಮೇಲ್ಸ್ತರ ಕಂಪನಕ್ಕೀಡಾಗ್ತಕ್ಕಂಥ ಸಾಧ್ಯ ಆಗ್ತಾ ಇದೆ. ಉದಾಹರಣೆಗೆ ಎಲ್ಲೆಲ್ಲಿ ಬೃಹದಾಕಾರದ ಅಣೆಕಟ್ಟೆಗಳು ಜಲಾಶಯಗಳಿವೆ, ಮುಂದಿನ ಒಂದು ದಿನಮಾನದಲ್ಲಿ ಆ ಪ್ರದೇಶ ಭೂಕಂಪನ ಒಂದು ಕೇಂದ್ರವಾಗಿ ನಿರ್ಮಾಣಗೊಳ್ತಕ್ಕಂಥದ್ದು ಯಾವುದೂ ಸಂದೇಹ ಇಲ್ಲ ವಿದ್ಯಾರ್ಥಿಗಳೇ. ಈ ರೀತಿಯಾಗಿ ಅನೇಕ ಮಾನವ ನಿರ್ಮಿತ ಚಟುವಟಿಕೆಗಳು ಭೂಕಂಪನಕ್ಕೆ ಇಲ್ಲೇ ಕಾರಣವಾಗಿದೆ. ಭೂಕಂಪನದ ಅಲೆಗಳು. ಭೂಕಂಪನವು ಸಂಭವಿಸ್ತಕ್ಕಂಥ ಸಂದರ್ಭದಲ್ಲಿ ರಚನೆಗೊಳ್ತಕ್ಕಂಥ ಅಲೆಗಳ ಚಲನಾಗತಿ ಮತ್ತು ಅವುಗಳ ವೇಗದ ಆಧಾರದ ಮೇಲೆ ಭೂಕಂಪನದ ಅಲೆಗಳನ್ನು 3 ರೀತಿಯಲ್ಲಿ ವರ್ಗೀಕರಿಸಲಾಗ್ತಾ ಇದೆ. ಭೂಕಂಪನ ನಾಭಿಯಿಂದ ಭೂಕಂಪನದ ಹೊರ ಕೇಂದ್ರದ ಕಡೆಗೆ ಸಾಗ್ತಕ್ಕಂಥ ಮತ್ತು ಭೂಮಿಯ ಆಳದ ಕಡೆಗೆ ಚಲಿಸ್ತಕ್ಕಂಥ ಅವುಗಳ ವೇಗದ ಚಲನೆಯ ಲಕ್ಷಣಗಳನ್ನು ಆಧಾರವಾಗಿ ಇಟ್ಕೊಂಡು ಈ ಒಂದು 3 ಪ್ರಕಾರದ ಅಲೆಗಳನ್ನು ಇಲ್ಲಿ ಗುರುತಿಸಲಾಗ್ತಾ ಇದೆ. ಅವುಗಳೆಂದರೆ ಪ್ರಾಥಮಿಕ ಅಲೆಗಳು 1, ಎರಡನೇದು ದ್ವಿತೀಯ ಅಲೆಗಳು, ಮೂರನೇದು ಮೇಲ್ಮೈ ಅಲೆ ಎಂದು ಇಲ್ಲೇ ವಿಂಗಡಿಸಲಾಗ್ತಾ ಇದೆ. ಪ್ರಾಥಮಿಕ ಅಲೆಗಳು ಅಂದರೆ ಏನು ಅನ್ನುವಂಥ ವಿಚಾರವನ್ನು ಇಲ್ಲೇ ತಿಳಿಯೋಣ. ಈ ಪ್ರಾಥಮಿಕ ಅಲೆ ಅಂತಂದರೆ ಭೂಕಂಪನ ನಾಭಿಯಿಂದ ಹೊರಟಂಥ ವೇಗದ ಅಲೆಯಾಗಿದ್ದು ಭೂಮಿಯ ಹೊರದ್ವಾರವನ್ನು ಮೊಟ್ಟ ಮೊದಲಿಗೆ ತಲುಪುವಂಥ ಭೂಕಂಪನದ ಅಲೆಯಾಗಿರ್ತಕ್ಕಂಥದ್ದನ್ನು ನಾವು ಪ್ರಾಥಮಿಕ ಅಲೆ ಎಂದು ಕರಿತಾ ಇದ್ದೇವೆ. ಈ ಅಲೆಗಳು ಲಂಬ ರೂಪದಲ್ಲಿ ಭೂಕಂಪನ ನಾಭಿಯಿಂದ ಭೂಮಿಯ ಹೊರದ್ವಾರದ ಕಡೆಗೆ ಇಲ್ಲಿ ಸಾಗುವುದರಿಂದ ಅತ್ಯಂತ ವೇಗವಾಗಿ ಪ್ರಥಮ ಬಾರಿಗೆ ಭೂಮಿಯ ಹೊರದ್ವಾರವನ್ನು ತಲುಪತಕ್ಕಂಥ ಒಂದು ಸಾಧ್ಯತೆಯನ್ನು ಈ ಅಲೆ ಹೊಂದಿರ್ತಾ ಇದೆ. ಇದರಿಂದಾಗಿ ಇವು ನೀಳವಾಗಿ ಚಲಿಸುವುದರಿಂದ ಲಂಬವಾಗಿ ಚಲಿಸುವುದರಿಂದ ಈ ಅಲೆಗಳನ್ನು ನೀಳಲೆ ಎಂದು ಸಹ ಕರೆಯಲ್ಪಡ್ತಾ ಇದೆ. ಇವುಗಳನ್ನು ತಳ್ಳುವ ಅಥವಾ ಊರ್ಧ್ವಮುಖ ಅಥವಾ ಒತ್ತುವ ಅಲೆಗಳು ಎಂದು ಸಹ ಕರೆಯಲಾಗ್ತಾ ಇದೆ. ಇವುಗಳ ವೇಗ ಪ್ರತಿ ಸೆಕೆಂಡಿಗೆ 4 ರಿಂದ 13 ಕಿಲೋಮೀಟರ್ಗಳಷ್ಟು ಇರ್ತಾ ಇದೆ. ವಿದ್ಯಾರ್ಥಿಗಳೇ, ಈ ಲಂಬ ರೂಪದಲ್ಲಿ ಭೂಮಿಯ ಹೊರದ್ವಾರದ ಕಡೆಗೆ ಸಾಗಿ ಹೋಗ್ತಕ್ಕಂಥ ಅಲೆ ಕಡಿಮೆ ಸಾಂದ್ರತೆಯನ್ನು ಹೊಂದಿರತಕ್ಕಂಥ ಭೂಮಿಯ ಹೊರ ವಲಯದಲ್ಲಿ ಕಡಿಮೆ ವೇಗದಿಂದ ಸಾಗಿದರೆ, ಅದೇ ರೀತಿಯಾಗಿ ಭೂಮಿಯ ಕೇಂದ್ರದ ಕಡೆಗೂ ಕೂಡ ಚಲಿಸುವಂಥ ಸಾಮರ್ಥ್ಯ ಇದಕ್ಕಿರ್ತಾ ಇದೆ. ಘನ ಸ್ವರೂಪದ ವಸ್ತುವಿನಲ್ಲಿ ಹೆಚ್ಚು ವೇಗವಾಗಿ ನೀಳವಾಗಿ ಸಾಗ್ತಕ್ಕಂಥ ಈ ಅಲೆ ಸುಮಾರು 2900 ಕಿಲೋಮೀಟರ್ ಕ್ರಮಿಸಿದ ನಂತರ ಅಲ್ಲಿ ಅದು ನೇರವಾಗಿ ಚಲಿಸುವುದರ ಬದಲಾಗಿ ವಕ್ರವಾಗಿ ಚಲಿಸ್ತಕ್ಕಂಥ ಗುಣಧರ್ಮವನ್ನು ಹೊಂದಿರ್ತಾ ಇದೆ. ಇಂಥ ಒಂದು ವಿಶಿಷ್ಟತೆಯನ್ನು ಹೊಂದಿರತಕ್ಕಂಥ ಒಂದು ಅಲೆ ಭೂಕಂಪನದ ಅಲೆ ಅಂತಂದರೆ ಪ್ರಾಥಮಿಕ ಅಲೆ ಎಂದು ಇಲ್ಲೇ ಗುರುತಿಸಲಾಗ್ತಾ ಇದೆ. ಅದೇ ರೀತಿಯಾಗಿ ಎರಡನೇದು ದ್ವಿತೀಯ ಅಲೆ ಅಂತಕ್ಕಂಥದ್ದನ್ನು ನಾವಿಲ್ಲೇ ತಿಳಿಯೋಣ. ಭೂಕಂಪನ ನಾಭಿಯಿಂದ ಅತ್ಯಂತ ವೇಗವಾಗಿ ಭೂಮಿಯ ಹೊರದ್ವಾರವನ್ನು ತಲುಪಿದ ನೀಳಲೆಯ ನಂತರ ಎರಡನೇ ಬಾರಿಗೆ ಇಲ್ಲೇ ಭೂಮಿಯ ಹೊರದ್ವಾರವನ್ನು ತಲುಪುವಂಥ ಮತ್ತೊಂದು ಅಲೆಯನ್ನೇ ದ್ವಿತೀಯ ಅಲೆ ಎಂದು ಇಲ್ಲಿ ಕರೆಯಲಾಗ್ತಾ ಇದೆ. ಈ ಅಲೆಯ ಕಣಗಳು ಅಡ್ಡ ಚಲನೆಯ ರೀತಿಯಲ್ಲಿ ಚಲಿಸ್ತಕ್ಕಂಥವುಗಳಾದ್ದರಿಂದ ಇವುಗಳಿಗೆ ಅಡ್ಡಲೆ ಎಂದು ಸಹ ಕರೆಯಲಾಗ್ತಾ ಇದೆ. ಈ ಅಲೆಯನ್ನು ಇನ್ನೊಂದು ಅರ್ಥದಲ್ಲಿ ಕುಲುಕು ಅಲೆಗಳು ಎಂದು ಸಹ ಕರೆಯಲಾಗ್ತಾ ಇದೆ. ಅದೇ ರೀತಿಯಾಗಿ ಈ ಅಲೆಗಳು ಘನ ಸ್ವರೂಪದ ಭಾಗದಲ್ಲಿ ಮಾತ್ರ ಚಲಿಸುವಂಥ ಸಾಮರ್ಥ್ಯವನ್ನು ಹೊಂದಿರ್ತಾ ಇದೆ. ಭೂಮಿಯ ಹೊರಭಾಗದಲ್ಲಿ ಎಷ್ಟು ವೇಗವಾಗಿ ಚಲಿಸ್ತಾ ಇದೆ, ಅದೇ ರೀತಿಯಾಗಿ ಭೂಮಿಯ ಭೂಕಂಪನ ನಾಭಿಯಿಂದ ಆಳಭಾಗದ ಕಡೆಗೆ ಇವು ಹೆಚ್ಚು ವೇಗವಾಗಿ ಸಾಗುವಂಥ ಸಾಮರ್ಥ್ಯವನ್ನು ಹೊಂದಿರ್ತಾ ಇದೆ. ಈ ಅಲೆಗಳ ವೇಗ ಪ್ರತಿ ಸೆಕೆಂಡಿಗೆ 4 ರಿಂದ 6 ಕಿಲೋಮೀಟರ್ಗಳಷ್ಟು ಇರ್ತಾ ಇದೆ ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ ಮತ್ತೊಂದು ಪ್ರಮುಖ ಅಲೆ ಮೇಲ್ಮೈ ಅಲೆಗಳು ಅಂತಕ್ಕಂಥದ್ದು. ಇವು ಬಹಳಷ್ಟು ಮಂದಗತಿಯ ಲಕ್ಷಣವಾದ ಅಲೆಗಳಾಗಿದ್ದು
ಅತಿ ನಿಧಾನವಾಗಿ ಈ ಭೂಕಂಪನ ನಾಭಿಯಿಂದ ಹೊರಟು ಭೂಮಿಯ ಹೊರದ್ವಾರದಲ್ಲಿ ಅವು ತಲುಪುವಂಥ ಅಲೆಗಳಾಗಿದ್ದು ಭೂಮಿಯ ಮೇಲ್ಮೈಗೆ ಮಾತ್ರ ಸೀಮಿತವಾಗಿರ್ತಕ್ಕಂಥ ಅಲೆಗಳು ಆಗಿರುವುದರಿಂದ ಇವುಗಳನ್ನು ಮೇಲ್ಮೈ ಅಲೆ ಎಂದು ಕರೆಯಲಾಗ್ತಾ ಇದೆ. ಈ ಭೂಕಂಪನ ನಾಭಿಯಿಂದ ಕೇಂದ್ರದ ಕಡೆಗೆ ಚಲಿಸುವಂಥ ಒಂದು ಸಾಮರ್ಥ್ಯ ಈ ಅಲೆಗಳು ಹೊಂದಿರುವುದಿಲ್ಲ. ಇದು ಕೇವಲ ಭೂಮಿಯ ಮೇಲ್ಸ್ತರಕ್ಕೆ ಮಾತ್ರ, ಮೇಲ್ವಲಯಕ್ಕೆ ಮಾತ್ರ ಇದು ಸೀಮಿತವಾಗಿ ಚಲಿಸ್ತಕ್ಕಂಥವುಗಳು ಆಗಿದ್ದರಿಂದ ಇವುಗಳನ್ನು ಮೇಲ್ಮೈ ಅಲೆ ಎಂದು ಕರೆಯಲಾಗ್ತಾ ಇದೆ. ಈ ಮೇಲ್ಮೈ ಅಲೆಗಳನ್ನು ಉದ್ದ ಅಲೆಗಳು ಅಂತಕ್ಕಂಥದ್ದು ಅಥವಾ ದೀರ್ಘಾವಧಿ ಅಲೆಗಳು ಎಂದೂ ಸಹ ಇವುಗಳನ್ನು ಹೆಸರಿಸಲಾಗ್ತಾ ಇದೆ. ಇವು ಕಡಿಮೆ ಸಾಂದ್ರತೆಯನ್ನು ಹೊಂದಿರತಕ್ಕಂಥ ಭೂಮಿಯ ಮೇಲ್ಸ್ತರದಲ್ಲಿ ಚಲಿಸ್ತಕ್ಕಂಥವುಗಳಾದ್ದರಿಂದ ಇವುಗಳ ವೇಗ ಪ್ರತಿ ಸೆಕೆಂಡಿಗೆ ಕಡಿಮೆ ಇರ್ತಾ ಇದೆ. ಸರಾಸರಿ ಪ್ರತಿ ಸೆಕೆಂಡಿಗೆ ಇದರ ವೇಗ 3ರಿಂದ 4 ಕಿಲೋಮೀಟರ್ಗಳಷ್ಟು ಇದೆ ಎಂಬುದನ್ನು ಇಲ್ಲೇ ತಿಳಿಸಲಾಗಿದೆ. ಹೀಗಾಗಿ ಈ 3 ಅಲೆಗಳು ಇವತ್ತಿನ ದಿವಸ ಭೂಕಂಪನ ನಾಭಿಯಿಂದ ಭೂಮಿಯ ಹೊರದ್ವಾರದ ಕಡೆಗೆ, ಭೂಮಿಯ ಆಳದ ಕಡೆಗೆ ಇವತ್ತು ಚಲಿಸುವಂಥ ಚಲನಾಗತಿ ಮತ್ತು ಅವುಗಳ ವೇಗದ ಆಧಾರದ ಮೇಲಿಂದ ಭೂಕಂಪನದ ಅಲೆಗಳನ್ನು ಇಲ್ಲೇ ಪ್ರಾಥಮಿಕ ಅಲೆ, ದ್ವಿತೀಯ ಅಲೆ, ಮೇಲ್ಮೈ ಅಲೆ ಎಂದು ಇಲ್ಲೇ ವಿಂಗಡಿಸಲಾಗ್ತಾ ಇದೆ. ವಿದ್ಯಾರ್ಥಿಗಳೇ, ಇಂಥ ಅಲೆಗಳು ಇವತ್ತಿನ ದಿವಸ ಭೂಕಂಪನದ ಸಂದರ್ಭದಲ್ಲಿ ಉದ್ಭವಿಸ್ತಾ ಇದೆ. ಸುನಾಮಿ ಅಂದರೆ ಸಾಗರದ ಅತ್ಯಂತ ಆಳಭಾಗದಲ್ಲಿ ರಚನೆಗೊಂಡಿರತಕ್ಕಂಥ ಭೂಕಂಪನದ ಪ್ರಕ್ರಿಯೆಯಿಂದಾಗಿ ಸಾಗರದ ಬೃಹದಾಕಾರದ ನೀರು ತಳ್ಳಲ್ಪಟ್ಟು ಅಲೆಗಳ ರೂಪದಲ್ಲಿ ಸಾಗರದ ತೀರದ ಕಡೆಗೆ ಬಂದು ಅಪ್ಪಳಿಸುವಂಥ ಒಂದು ಸನ್ನಿವೇಶವಾಗಿದೆ. ಇಂಥ ಈ ಸಾಗರಕ್ಕೆ ಬಂದು ಅಪ್ಪಳಿಸುವಂಥ ಈ ಅಲೆಗಳನ್ನೇ ಸುನಾಮಿ ಎಂದು ಕರೆಯಲಾಗ್ತಾ ಇದೆ. ಸುನಾಮಿ ಎಂಬುದು ಜಪಾನಿಕ್ ಶಬ್ದವಾಗಿದ್ದು, ಈ ಅಂದರೆ ಬಂದರು, ನಾಮಿ ಅಂದರೆ ಅಲೆಗಳು. ಈ ಬಂದರು ಪ್ರದೇಶಕ್ಕೆ ಬಂದು ಅಪ್ಪಳಿಸುವಂಥ ಅಲೆಗಳನ್ನೇ ಸುನಾಮಿ ಅಲೆಗಳೆಂದು ನಾವು ಕರೀತಾ ಇದ್ದೇವೆ. ವಿದ್ಯಾರ್ಥಿಗಳೇ, ಸಾಗರದ ತಳಭಾಗದಲ್ಲಿ ಉದ್ಭವಿಸಿರ್ತಕ್ಕಂಥ ಅಥವಾ ರಚನೆಗೊಂಡಿರ್ತಕ್ಕಂಥ ಭೂಕಂಪನ ನಾಭಿಯಿಂದ ಅತ್ಯಂತ ವೇಗವಾಗಿ, ಅತ್ಯಂತ ತೀವ್ರತೆಯಿಂದ ಕೂಡಿರ್ತಕ್ಕಂಥ ಅಲೆಗಳು ಭೂಮಿಯ ಹೊರದ್ವಾರದ ಕಡೆಗೆ ಬಂದು ತಲುಪಿದಾಗ ಸಾಗರದ ತಳಭಾಗ ಕಂಪನಕ್ಕೀಡಾಗ್ತಾ ಇದೆ. ಆ ಸಂದರ್ಭದಲ್ಲಿ ಸಾಗರದ ನೀರು ಅಗಾಧ ಪ್ರಮಾಣದಲ್ಲಿ ತಳ್ಳಲ್ಪಟ್ಟು ಅತ್ಯಂತ ವೇಗವಾಗಿ ಸಾಗರದ ಅಂಚಿನ ಕಡೆಗೆ ಅಲೆಗಳ ರೂಪದಲ್ಲಿ ಬೃಹದಾಕಾರದ ಅಲೆಗಳ ರೂಪದಲ್ಲಿ ತಳ್ಳಲ್ಪಡ್ತಕ್ಕಂಥದ್ದನ್ನು ಇಲ್ಲೇ ಅದು ಮಾಡ್ತಾ ಇದೆ. ಇದರಿಂದಾಗಿ ಅತ್ಯಂತ ಬೃಹದಾಕಾರದ ವೇಗವಾಗಿ ಸಾಗಿ ಬರುವಂಥ ಅಲೆಗಳು ತೀರ ಪ್ರದೇಶಕ್ಕೆ ಅಪ್ಪಳಿಸುವುದರಿಂದ ಇಂಥ ಸುನಾಮಿ ಅಂತಕ್ಕಂಥ ಸನ್ನಿವೇಶಗಳು ಇಲ್ಲೇ ಜರುಗ್ತಾ ಇವೆ. ಈಗಾಗಲೇ ನಾವು ನೆನಪಿಸ್ಕೊಳ್ತಕ್ಕಂಥದ್ದನ್ನು ಇಲ್ಲಿ ನಾವು ಮಾಡಿದರೆ, ಇಲ್ಲಿ ಜಪಾನ್ ಅಂತಕ್ಕಂಥ ಒಂದು ಪ್ರಮುಖ ನಗರಗಳು ಆ ಸುನಾಮಿ ಅಲೆಗಳ ಹೊಡೆತಕ್ಕೆ ಸಿಲುಕಿ ಸಂಪೂರ್ಣವಾಗಿ ವಿಧ್ವಂಸ ಆಗಿರ್ತಕ್ಕಂಥ ಒಂದು ಸನ್ನಿವೇಶಗಳು ಈ ಮಾಧ್ಯಮಗಳು ಬಿತ್ತರಿಸ್ತಕ್ಕಂಥದ್ದನ್ನು ಇವತ್ತಿನ ದಿವಸ ನಾವು ನೆನಪಿಸ್ಕೊಳ್ಬೇಕಾಗ್ತಾ ಇದೆ. ವಿದ್ಯಾರ್ಥಿಗಳೇ, ಪೆಸಿಫಿಕ್ ಸಾಗರ ಮತ್ತು ಹಿಂದೂ ಮಹಾಸಾಗರಗಳ ಒಂದು ಆಳಭಾಗದಲ್ಲಿ ಇಂಥವುಗಳು ಕಂಡು ಬಂದಾಗ ಇಲ್ಲಿ ಭಾರತದ ಪೂರ್ವ ಕರಾವಳಿ ಮತ್ತು ಈ ಜಪಾನ್ದಂಥ ಒಂದು ಕರಾವಳಿ ಭಾಗಗಳು ಹೆಚ್ಚು ಇಂಥ ಅಲೆಗಳ ಒಂದು ಹೊಡೆತಕ್ಕೆ ಸಿಲುಕಿ ವಿನಾಶಕ್ಕೆ ಒಳಗಾಗಿರ್ತಕ್ಕಂಥದ್ದನ್ನು ಇವತ್ತು ನಾವಿಲ್ಲೇ ಸ್ಮರಿಸ್ಕೊಳ್ಬೇಕಾಗ್ತಾ ಇದೆ. ಇಂಥ ಸುನಾಮಿ ಅಲೆಗಳು ಅಪಾರ ಪ್ರಮಾಣದ ಸಮಸ್ಯೆಯನ್ನು ಉಂಟು ಮಾಡ್ತಾ ಇದೆ. ಈ ಸುನಾಮಿ ಯುದ್ಧಕ್ಕಿದ್ದಂತೆ ಅಧಿಕ ಉಬ್ಬರದ ಅಲೆಗಳನ್ನು ಉಂಟು ಮಾಡಿ ನೌಕಾಯಾನ ಇರ್ಬೋದು, ಮೀನುಗಾರಿಕೆ ಇರ್ಬೋದು, ಕರಾವಳಿ ತೀರದಲ್ಲಿರ್ತಕ್ಕಂಥ ಮಾನವನ ಚಟುವಟಿಕೆಗಳಿರ್ಬೋದು, ಇವುಗಳ ಮೇಲೆ ಅಗಾಧವಾಗಿರ್ತಕ್ಕಂಥ ಒಂದು ವಿನಾಶವನ್ನು ಉಂಟು ಮಾಡ್ತಕ್ಕಂಥ ಒಂದು ಸಾಧ್ಯತೆಯನ್ನು ಹೊಂದಿರುವಂಥ ಒಂದು ಅಲೆಗಳನ್ನಾಗಿ ಇವತ್ತಿನ ದಿವಸ ನಾವು ಇವುಗಳನ್ನು ನಾವು ತಿಳಿದುಕೊಳ್ಬೇಕಾಗ್ತಾಯಿದೆ, ಅರಿಬೇಕಾಗ್ತಾಯಿದೆ. ಅಂಥ ಅಲೆಗಳು ಇವತ್ತಿನ ದಿವಸ ಇಲ್ಲೇ ಭೂಮಿಯ ಮೇಲ್ವಲಯದಲ್ಲಿ ಹಂಚಿಕೆ ಆಗಿರ್ತಕ್ಕಂಥ ಸಾಗರದ ಒಂದು ಆಳದಿಂದ ತೀರದ ಕಡೆಗೆ ಬಂದು ಅಪ್ಪಳಿಸ್ತಕ್ಕಂಥ ಒಂದು ಅಲೆಯ ಭೀತಿ ಮಾನವನಿಗೆ ಬಹುದೊಡ್ಡ ಸಮಸ್ಯೆಯನ್ನು ಇವತ್ತಿನ ದಿವಸ ಉಂಟು ಮಾಡ್ತಕ್ಕಂಥದ್ದಾಗಿದೆ. ವಿದ್ಯಾರ್ಥಿಗಳೇ, ಅದೇ ರೀತಿಯಾಗಿ ಇಲ್ಲಿ ಭೂಕಂಪನಗಳನ್ನು ಇವತ್ತಿನ ದಿವಸ ನಾವು ಅಳೆಯುವಂಥ ಒಂದು ಪ್ರಯತ್ನವನ್ನು ಕೂಡ ಇವತ್ತು ನಾವು ಮಾಡಲಿಕ್ಕೆ ಸಾಧ್ಯ ಇದೆ. ಹಾಗಾದರೆ ಆ ಭೂಕಂಪನಗಳನ್ನು ಅಳಿತಕ್ಕಂಥ ಒಂದು ಉಪಕರಣ ಭೂಕಂಪನ ಮಾಪನ ಎಂಬ ಮಾಹಿತಿಯನ್ನು ಈ ಹಿಂದಿನ ಅವಧಿಯಲ್ಲಿ ನಾವು ಚರ್ಚೆ ಮಾಡಿದ್ದೇವೆ. ಭೂಕಂಪನಗಳ ತೀವ್ರತೆಯನ್ನು ಮತ್ತು ಅವುಗಳ ಪರಿಣಾಮವನ್ನು ಅಳಿತಕ್ಕಂಥದ್ದಕ್ಕೆ 2 ಪ್ರಮುಖ ಉಪಕರಣಗಳನ್ನು ಇಲ್ಲೇ ಬಳಕೆ ಮಾಡಿಕೊಳ್ಳಲಾಗ್ತಾಯಿದೆ. ವಿದ್ಯಾರ್ಥಿಗಳೇ, ಅವುಗಳು ಯಾವುವು ಅಂತಂದರೆ ರಿಕ್ಟರ್ ಮಾಪಕ ಅಂತಕ್ಕಂಥದ್ದು. ಈ ರಿಕ್ಟರ್ ಮಾಪಕ ಭೂಕಂಪನ ಅಲೆಗಳ ಪರಿಮಾಣವನ್ನು ಅಳೆಯಲು ಸಾಮಾನ್ಯವಾಗಿ ಉಪಯೋಗಿಸಬಹುದಾದಂಥ ಒಂದು ಮಾಪನವನ್ನಾಗಿ ಇತ್ತೀಚೆಗೆ ನಾವು ಇದನ್ನು ಬಳಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಮರ್ಷಲ್ಲಿ ಮಾಪಕ ಅಂತಕ್ಕಂಥದ್ದು ಭೂಕಂಪನಗಳ ತೀವ್ರತೆಯನ್ನು ಅಳೆಯಲು ಸಾಮಾನ್ಯವಾಗಿ ಉಪಯೋಗಿಸುವಂಥ ಮತ್ತೊಂದು ಭೂಕಂಪನ ಉಪಕರಣವಾಗಿ ಇವತ್ತಿನ ದಿವಸ ಮಾಪಕವಾಗಿ ಇವತ್ತಿನ ದಿವಸ ನಮಗೆ ಲಭ್ಯವಾಗಿರ್ತಾ ಇದೆ. ಭೂಕಂಪನ ಲೇಖದ ಮೂಲಕ ಭೂಕಂಪ ದಾಖಲು ಕೇಂದ್ರಗಳಲ್ಲಿ ಭೂಕಂಪ ಅಲೆಗಳ ತೀವ್ರತೆ ಮತ್ತು ಕೌನಿಕವನ್ನು ದಾಖಲು ಮಾಡಲಾಗ್ತಾ ಇದೆ.
ಕ್ರಮೇಣ ಈ ಕೇಂದ್ರಗಳು ವಿನಾಶಕಾರಿ ಪ್ರದೇಶಗಳು, ಭೂಕಂಪನ ಹೊರಕೇಂದ್ರಗಳನ್ನು ಪ್ರಕಟಿಸ್ತಕ್ಕಂಥದ್ದಕ್ಕೆ ಇವು ನಮಗೆ ಉಪಯುಕ್ತವಾಗಿರ್ತಾ ಇದೆ. ಭಾರತದಲ್ಲಿ ಇಂಥ ಭೂಕಂಪನ ಒಂದು ಮಾಹಿತಿಯನ್ನು ಒದಗಿಸ್ತಕ್ಕಂಥ ಬೇರೆ ಬೇರೆ ಒಂದು ಕೇಂದ್ರಗಳು ಇವತ್ತಿನ ದಿವಸ ಅಲ್ಲಲ್ಲಿ ಸ್ಥಾಪಿಸಲ್ಪಟ್ಟಿರ್ತಾ ಇದೆ. ಉದಾಹರಣೆಗೆ ಕರ್ನಾಟಕದಲ್ಲಿ ಗೌರಿಬಿದನೂರು ಅಂತಕ್ಕಂಥದ್ದು, ತಮಿಳುನಾಡಿನ ಕೊಡೈಕೆನಾಲ್, ಮಹಾರಾಷ್ಟ್ರದಲ್ಲಿ ಕೋಲ್ಬಾ ಎಂಬಲ್ಲಿ, ಆಂಧ್ರ ಪ್ರದೇಶದ ಹೈದರಾಬಾದ್ ಎಂಬಲ್ಲಿ, ಉತ್ತರಾಖಂಡ ಭಾಗದಲ್ಲಿ ಡೆಹ್ರಾಡೂನ್ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ಈ ಭೂಕಂಪನ ಮಾಹಿತಿ ಕೇಂದ್ರಗಳನ್ನು ಸ್ಥಾಪಿಸಲಾಗಿರ್ತಾ ಇದೆ. ಈ ಒಂದು ಮಾಹಿತಿ ಕೇಂದ್ರಗಳು ಆ ಪ್ರದೇಶದಲ್ಲಿ ಉದ್ಭವಿಸಿರ್ತಕ್ಕಂಥ ಭೂಕಂಪನಗಳ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಒದಗಿಸ್ತಕ್ಕಂಥದ್ದಕ್ಕೆ ಇವತ್ತು ನಮಗೆ ಪೂರಕವಾಗಿಲ್ಲೇ ಅವು ಕಾರ್ಯನಿರ್ವಹಿಸ್ತಾ ಇವೆ. ಭೂಕಂಪನಗಳು ಸಂಭವಿಸುವ ಸ್ಥಳಗಳು, ಅವುಗಳ ತೀವ್ರತೆ ಮತ್ತು ಭೂಕಂಪನ ಸಂಭವಿಸಿದ ವೇಳೆಯನ್ನು ಆಧರಿಸಿದಂತೆ ನಕ್ಷೆಗಳಲ್ಲಿ 3 ರೀತಿಯ ರೇಖೆಗಳನ್ನು ಇವತ್ತಿನ ದಿವಸ ನಾವು ಎಳೆದು ಭೂಕಂಪನ ಆಲೇಖನ ರೇಖೆಗಳನ್ನು ಇವತ್ತಿನ ದಿವಸ ಇಲ್ಲಿ ನಾವು ರಚಿಸ್ಬೋದು. ಇಲ್ಲಿ ಭೂಕಂಪನ ರೇಖೆಗಳ ಒಂದು ನಕ್ಷೆಗಳನ್ನು ಇಲ್ಲಿ ಸಿದ್ಧಪಡಿಸಿದ ನಂತರ ಇಲ್ಲಿ 3 ರೀತಿಯಲ್ಲಿ ಭೂಕಂಪ ರೇಖಾ ನಕ್ಷೆಗಳನ್ನು ನಾವು ರಚಿಸ್ಬೋದು. ಸಮ ಭೂಕಂಪ ರೇಖೆಗಳು ಅಂತಕ್ಕಂಥದ್ದು ಒಂದೇ ರೀತಿಯ ಭೂಕಂಪನ ತೀವ್ರತೆಯ ಮತ್ತು ಅನುಭವವನ್ನು ಪಡೆದಂಥ ಸ್ಥಳಗಳನ್ನು ನಕ್ಷೆಗಳಲ್ಲಿ ಸೇರಿಸಿ ಎಳೆಯಬಹುದಾದಂಥ ಒಂದು ರೇಖಾ ನಕ್ಷೆಯನ್ನು ನಾವು ತಯಾರಿಸಿದರೆ ಅದು ಸಮ ಭೂಕಂಪನ ರೇಖೆ ಎಂದು ಅಥವಾ ರೇಖಾ ನಕ್ಷೆ ಎಂದು ಕರೆಯಲ್ಪಡ್ತಾ ಇದೆ. ಏಕ ಭೂಕಂಪನ ರೇಖೆಗಳು ಒಂದೇ ವೇಳೆಯಲ್ಲಿ ಸಂಭವಿಸಿದ ಭೂಕಂಪನ ಸ್ಥಳಗಳನ್ನು ನಕ್ಷೆಯಲ್ಲಿ ದಾಖಲಿಸುವ ರೇಖೆಗಳೇ ಏಕಭೂಕಂಪನ ರೇಖೆಗಳು. ಇಂಥ ಏಕಭೂಕಂಪನ ಪ್ರದೇಶಗಳನ್ನು ಜೋಡಿಸುವಂಥ ರೀತಿಯಲ್ಲಿ ಇವತ್ತು ಎಳೆದಿರತಕ್ಕಂಥ ಒಂದು ರೇಖಾ ನಕ್ಷೆಯನ್ನು ಕೂಡ ನಾವಿಲ್ಲಿ ಸಿದ್ಧಪಡಿಸ್ಬೋದು ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ ಸಹ ಭೂಕಂಪನ ರೇಖೆಗಳು ಏಕ ರೀತಿಯ ತೀವ್ರತೆ ಮತ್ತು ಒಂದೇ ವೇಳೆಯಲ್ಲಿ ಸಂಭವಿಸಿದ ಭೂಕಂಪನಗಳ ಪ್ರದೇಶಗಳನ್ನು ನಕ್ಷೆಗಳಲ್ಲಿ ಸೇರಿಸಿ ಎಳೆಯುವ ರೇಖೆಗಳೇ ಸಹ ಭೂಕಂಪನ ರೇಖೆಗಳಾಗಿವೆ. ಈ ರೀತಿಯಾಗಿ ವಿವಿಧ ರೀತಿಯಲ್ಲಿ ಈ ಭೂಕಂಪನ ರೇಖೆಗಳ ಒಂದು ಮಾಹಿತಿಗೆ ಅನುಸಾರವಾಗಿ ನಕ್ಷೆಗಳನ್ನು ರಚಿಸಿ ಜಗತ್ತಿನಲ್ಲಿ ಎಲ್ಲೆಲ್ಲಿ ಯಾವ್ಯಾವ ರೀತಿಯ ಭೂಕಂಪಗಳು ಸಂಭವಿಸಿವೆ ಅನ್ನುವಂಥದ್ದನ್ನು ನಾವು ನಕ್ಷೆಯ ನೆರವಿನಿಂದ ಸುಲಭವಾಗಿ ತಿಳಿಯಬಹುದಾಗಿದೆ ವಿದ್ಯಾರ್ಥಿಗಳೇ. ಹೀಗೆ ಇವತ್ತು ಭೂಕಂಪನಗಳು ಜಗತ್ತಿನಾದ್ಯಂತ ಇಲ್ಲೇ ಸಂಭವಿಸ್ತಕ್ಕಂಥ ಕೇಂದ್ರಗಳನ್ನು ಇವತ್ತು ನಾವು ಸುಲಭವಾಗಿ ನೆನಪಿನಲ್ಲಿಟ್ಕೊಳ್ತಕ್ಕಂಥಕ್ಕೆ ತಿಳಿದುಕೊಳ್ತಕ್ಕಂಥಕ್ಕೆ ಒಂದು ಸುಲಭೋಪಾಯವನ್ನು ಇವತ್ತಿನ ದಿವಸ ನಾವಿಲ್ಲೇ ಅನುಸರಿಸಿಕೊಂಡು ಅವುಗಳ ಹಂಚಿಕೆಯನ್ನು ನಾವಿಲ್ಲೇ ತಿಳಿಯಬಹುದು ವಿದ್ಯಾರ್ಥಿಗಳೇ. ಹಾಗಾದರೆ ಭೂಕಂಪನಗಳನ್ನು ಹೊಂದಿರತಕ್ಕಂಥ ಪ್ರದೇಶಗಳು ಎಲ್ಲೆಲ್ಲಿವೆ ಎಂಬುದನ್ನು ನಾವು ಗುರುತಿಸ್ತಕ್ಕಂಥದ್ದಕ್ಕೆ ಭೂಕಂಪನ ವಲಯಗಳನ್ನು ಇಲ್ಲೇ ರಚನೆ ಮಾಡಲಾಗ್ತಾ ಇದೆ. ಜಗತ್ತಿನಲ್ಲಿ ಅಸಂಖ್ಯಾತ ಭೂಕಂಪನ ಕೇಂದ್ರಗಳಿದ್ದು ಆ ಕೇಂದ್ರಗಳನ್ನು ನಿರ್ದಿಷ್ಟವಾಗಿ ಇವತ್ತು ನಾವು ನೆನಪಿಸಿಕೊಂಡು ಅವುಗಳನ್ನು ತಿಳಿದುಕೊಳ್ತಕ್ಕಂಥಕ್ಕೆ ಸುಲಭ ಸಾಧ್ಯ ಆಗದೇ ಇರತಕ್ಕಂಥ ಒಂದು ಮಾಹಿತಿಯಾಗಿರ್ತಾ ಇದೆ. ಆ ಕಾರಣಕ್ಕಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭೂಕಂಪನಗಳು ಸಂಭವಿಸ್ತಕ್ಕಂಥ ಪ್ರದೇಶಗಳನ್ನು ಇವತ್ತು ಒಂದೆಡೆ ಸೇರಿಸಿ ಅಂಥ ಒಂದು ಭೂಕಂಪನ ಪ್ರದೇಶಗಳನ್ನು ಒಳಗೊಂಡಿರ್ತಕ್ಕಂಥ ಒಂದೊಂದು ವಲಯಗಳನ್ನು ಇಲ್ಲಿ ನಾವು ಸುಲಭವಾಗಿ ನಕ್ಷೆಯಲ್ಲಿ ಗುರುತಿಸಿಕೊಂಡು ಇವತ್ತು ಭೂಕಂಪನ ವಲಯಗಳನ್ನಾಗಿ ಇವತ್ತು ರಚಿಸಿಕೊಂಡು ಅದರ ಹಂಚಿಕೆಯ ಬಗ್ಗೆ ತಿಳಿಯಬಹುದಾಗಿದೆ ವಿದ್ಯಾರ್ಥಿಗಳೇ. ಅಂಥ ಭೂಕಂಪನದ ವಲಯಗಳನ್ನು ಇಲ್ಲಿ ನಾವು ನೋಡೋದಾದರೆ ಜಗತ್ತಿನಲ್ಲಿ ಮುಖ್ಯವಾಗಿ 4 ಭೂಕಂಪನ ವಲಯಗಳನ್ನು ಇಲ್ಲೇ ರಚಿಸಲಾಗಿರ್ತಾ ಇದೆ. ಅವುಗಳಲ್ಲಿ ಒಂದನೇದ್ದು ಪೆಸಿಫಿಕ್ ಸಾಗರದ ವಲಯ, ಎರಡನೇದು ಮಧ್ಯ ಭೂಖಂಡ ವಲಯ, ಮೂರನೇ ವಲಯ ಮಧ್ಯ ಅಟ್ಲಾಂಟಿಕ್ ವಲಯ, ನಾಲ್ಕನೇದು ಶಿವಾಲಿಕ್ ವಲಯಗಳು ಅಂತಕ್ಕಂಥ ರೀತಿಯಲ್ಲಿ ಜಗತ್ತಿನ ಭೂಕಂಪನ ವಲಯಗಳನ್ನು ಇವತ್ತು ರಚಿಸಲಾಗಿದೆ ಅಥವಾ ನಿರ್ಧರಿಸಲ್ಪಟ್ಟಿರ್ತಾ ಇದೆ. ವಿದ್ಯಾರ್ಥಿಗಳೇ, ಮೊದಲೇ ಒಂದು ವಲಯ ಪೆಸಿಫಿಕ್ ಸಾಗರ ವಲಯ. ಈ ವಲಯ ಅಂತಕ್ಕಂಥದ್ದು ಅಂದರೆ ಶಾಂತ ಮಹಾಸಾಗರ ವಲಯ ಅಂತಕ್ಕಂಥದ್ದು ಇದರ ಸಾಗರದ ಕರಾವಳಿ ಅಂಚು ಪೂರ್ವ ಮತ್ತು ಪಶ್ಚಿಮದ ಅಂಚಿನುದ್ದಕ್ಕಿರ್ತಕ್ಕಂಥ ಸಾಗರದ ಅಂಚಿನಲ್ಲಿ ಅಸಂಖ್ಯಾತ ಭೂಕಂಪನ ಕೇಂದ್ರಗಳನ್ನು ಇವತ್ತಿನ ದಿವಸಲ್ಲೇ ಗುರುತಿಸಬಹುದು. ಅದೇ ರೀತಿಯಾಗಿ ಇವತ್ತು ಈ ಸಾಗರ ತೀರ ಪ್ರದೇಶಕ್ಕೆ ಹೊಂದಿಕೊಂಡಿರ್ತಕ್ಕಂಥ ಪ್ರದೇಶಗಳನ್ನು ಹೊರತುಪಡಿಸಿದರೆ ಸಾಗರಿಕ ಆಳಭಾಗದಲ್ಲಿ ಕೂಡ ಇವತ್ತಿನ ದಿವಸ ಹೆಚ್ಚಿನ ಸಂಖ್ಯೆಯ ಭೂಕಂಪನಗಳನ್ನು ಇಲ್ಲಿ ನಾವು ಕಾಣಬಹುದು. ಒಟ್ಟಿನಲ್ಲಿ ಈ ವಲಯದಲ್ಲಿ ಭೂಕಂಪನಗಳನ್ನು ಹೊಂದಿರತಕ್ಕಂಥ ಒಂದು ಕೇಂದ್ರಗಳನ್ನು ಇಲ್ಲಿ ಉದಾಹರಣೆ ಮೂಲಕ ನಾವಿಲ್ಲಿ ತಿಳಿಯಬಹುದು. ಇಲ್ಲಿರ್ತಕ್ಕಂಥ ಪ್ರಮುಖ ಪ್ರದೇಶ ಅಂತಂದರೆ ಫಿಲಿಪೈನ್ ಇರ್ಬೋದು, ಜಪಾನ್ ಇರ್ಬೋದು, ಅಲಾಸ್ಕಾ ಇರ್ಬೋದು, ಪಶ್ಚಿಮ USA ಇರ್ಬೋದು, ಮೆಕ್ಸಿಕೋ ಇರ್ಬೋದು, ಮಧ್ಯ ಅಮೇರಿಕಾ ಇರ್ಬೋದು, ಅದೇ ರೀತಿಯಾಗಿ ದಕ್ಷಿಣ ಅಮೇರಿಕಾದ ಪಶ್ಚಿಮ ಭಾಗ ಇರ್ಬೋದು, ಜಪಾನ್ ಮತ್ತು ಅಮೇರಿಕಾ ಭಾಗದಲ್ಲಿ ಹೆಚ್ಚು ಇಂಥ ಅಪಾಯಕಾರಿಯಾಗಿರ್ತಕ್ಕಂಥ ಭೂಕಂಪನಗಳು ಕೂಡ ಸಂಭವಿಸ್ತಕ್ಕಂಥ ಒಂದು ಕೇಂದ್ರಗಳು ಈ ಪ್ರದೇಶದಲ್ಲಿ ಗುರುತಿಸಲ್ಪಟ್ಟಿರ್ತಾ ಇದೆ. ಅದೇ ರೀತಿಯಾಗಿ ಅಮೆರಿಕ ಸಂಯುಕ್ತ ಸಂಸ್ಥಾನದ ಆಂಡ್ರಿಯಾಸ್ ತರಫಂಗ ಪ್ರದೇಶವು ಕೂಡ ಹೆಚ್ಚು ಭೂಕಂಪನಗಳನ್ನು ಹೊಂದಿರತಕ್ಕಂಥ ಪ್ರದೇಶವಾಗಿ ಈ ವಲಯದಲ್ಲಿ ಗುರುತಿಸಲ್ಪಟ್ಟಿರ್ತಾ ಇದೆ. ವಿದ್ಯಾರ್ಥಿಗಳೇ, ಪ್ರಪಂಚದಲ್ಲಿ ಅತಿ ಹೆಚ್ಚು ಭೂಕಂಪನಗಳು ಸಂಭವಿಸತಕ್ಕಂಥ ಪ್ರದೇಶ ಯಾವುದಾದ್ರೂ ಇದ್ದರೆ ಅಥವಾ ವಲಯ ಯಾವುದಾದ್ರೂ ಇದ್ದರೆ ಅದು ಶಾಂತ ಮಹಾಸಾಗರದ ವಲಯ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ಬೋದು.
ಜಗತ್ತಿನ 65% ಭೂಕಂಪನ ಕೇಂದ್ರಗಳು ಇವತ್ತಿನ ದಿವಸ ಈ ಶಾಂತ ಮಹಾಸಾಗರದ ವಲಯದಲ್ಲಿ ಗುರುತಿಸಲ್ಪಟ್ಟಿರ್ತಾ ಇದೆ. ಇದನ್ನೇ ನಾವು ಅತಿ ಹೆಚ್ಚು ಭೂಕಂಪನಗಳನ್ನು ಹೊಂದಿರತಕ್ಕಂಥ ವಲಯ ಅಂತಲೂ ಕೂಡ ನಾವಿಲ್ಲಿ ಹೆಸರಿಸಬಹುದು. ಅದೇ ರೀತಿಯಾಗಿ ಮತ್ತೊಂದು ವಲಯ ಮಧ್ಯ ಭೂಖಂಡ ವಲಯ. ಇದನ್ನು ಮೆಡಿಟೇರಿಯನ್ ಅಥವಾ ಅಲ್ಪೈನ್ ವಲಯ ಎಂದು ಸಹ ಕರೆಯಲಾಗ್ತಾ ಇದೆ. ಇದೊಂದು ಭೂಬಿರುಕು ವಲಯ ಅಂತಕ್ಕಂಥದ್ದು. ಶಿಲಾಸ್ತರಭಂಗ ಉಂಟಾಗುವುದರಿಂದ, ಶಿಲಾಸ್ತರಗಳು ಜಾರುವುದರಿಂದ, ಕುಸಿತಕ್ಕೊಳಗಾಗುವುದರಿಂದ ಅಲ್ಲಿರ್ತಕ್ಕಂಥ ಶಿಲಾ ವಲಯವು ಬಿರುಕುಗೊಳ್ತಕ್ಕಂಥದ್ದಕ್ಕೆ ಸಾಧ್ಯ ಆಗಿರ್ತಾ ಇದೆ. ಇಂಥ ಭೂರಚನಾತ್ಮಕವಾದಂಥ ಒಂದು ಕಾರ್ಯಾಚರಣೆಯಿಂದಾಗಿ ಅಲ್ಲಿರ್ತಕ್ಕಂಥ ಶಿಲಾ ವಲಯವು ಬಿರುಕು ಬಿಟ್ಟು ಅಶಕ್ತಗೊಂಡಾಗ ಆ ಪ್ರದೇಶ ಭೂಕಂಪನದ ಒಂದು ಪ್ರದೇಶವಾಗಿ ಇಲ್ಲಿ ನಿರ್ಮಾಣಗೊಳ್ತಕ್ಕಂಥಕ್ಕೆ ಮುಖ್ಯವಾದಂಥ ಕಾರಣ ಆಗಿರ್ತಾ ಇದೆ ವಿದ್ಯಾರ್ಥಿಗಳೇ. ಈ ವಲಯದಲ್ಲಿ ಆಲ್ಪೈನ್ ಪರ್ವತಗಳು ಮತ್ತು ಅದರ ಶಾಖೆಗಳು ಯುರೋಪ್ ಮತ್ತು ಉತ್ತರ ಆಫ್ರಿಕಾ, ಇರಾನ್, ಅಫ್ಘಾನಿಸ್ತಾನ್, ಪಾಕಿಸ್ತಾನ್, ಹಿಮಾಲಯ ಪರ್ವತ, ಅದೇ ರೀತಿಯಾಗಿ ಚೀನಾ ಮತ್ತು ಮಯನ್ಮಾರ್ ಪ್ರದೇಶಗಳವರೆಗೂ ಕೂಡ ಈ ಒಂದು ಭೂಕಂಪನ ವಲಯ ವಿಸ್ತರಿಸಿಕೊಂಡಿರ್ತಾ ಇದೆ. ಹೀಗೆ ಅನೇಕ ಪ್ರದೇಶಗಳಲ್ಲಿ ಇರ್ತಕ್ಕಂಥ ಈ ಭೂಖಂಡದ ಒಂದು ಭಾಗದಲ್ಲಿ ಕಂಡುಬರ್ತಕ್ಕಂಥ ಭೂಕಂಪನದ ಒಂದು ಪ್ರದೇಶಗಳನ್ನು ಮಧ್ಯ ಭೂಖಂಡ ವಲಯದಲ್ಲಿ ಇವತ್ತು ಗುರುತಿಸಲಾಗಿರ್ತಾ ಇದೆ. ಪ್ರಪಂಚದ ಅತಿ ಹೆಚ್ಚು ಭೂಕಂಪನ ಹೊಂದಿರತಕ್ಕಂಥ ಶಾಂತ ಮಹಾಸಾಗರದ ವಲಯದ ನಂತರ ಎರಡನೇ ಅತಿ ಹೆಚ್ಚು ಭೂಕಂಪನವನ್ನು ಒಳಗೊಂಡಿರ್ತಕ್ಕಂಥ ಒಂದು ವಲಯವನ್ನಾಗಿ ಇದನ್ನು ಗುರುತಿಸಲಾಗ್ತದೆ. ಪ್ರಪಂಚದ ಒಟ್ಟು 21% ಭೂಕಂಪನಗಳು ಈ ಪ್ರದೇಶದಲ್ಲಿ ಗುರುತಿಸಲ್ಪಟ್ಟಿರ್ತಾ ಇದೆ. ವಿದ್ಯಾರ್ಥಿಗಳೇ, ಮತ್ತೊಂದು ಪ್ರಮುಖ ವಲಯ ಮಧ್ಯ ಅಟ್ಲಾಂಟಿಕ್ ವಲಯ. ಈ ವಲಯವು ಮಧ್ಯ ಸಾಗರಿಕ ಶ್ರೇಣಿಯುದ್ದಕ್ಕೂ ಅಟ್ಲಾಂಟಿಕ್ ಮಹಾಸಾಗರದಲ್ಲಿರ್ತಕ್ಕಂಥ ಎಸ್ ಆಕಾರದ ಒಂದು ಭಾಗದಲ್ಲಿ ಇಂಥ ಭೂಕಂಪನ ಕೇಂದ್ರಗಳು ಇವೆ ಅನ್ನೋದನ್ನು ಸಹಿತ ಇಲ್ಲೇ ನಾವು ಹೇಳ್ಬೋದು. ಅದೇ ರೀತಿಯಾಗಿ ಅಟ್ಲಾಂಟಿಕ್ ಮಹಾಸಾಗರದ ದ್ವೀಪ ಭಾಗ, ಅದು ಕೆರೆಬಿಯನ್ ದ್ವೀಪ ಇರ್ಬೋದು, ಐಸ್ಲ್ಯಾಂಡ್ ದ್ವೀಪ ಇರ್ಬೋದು, ಇಂಥ ಒಂದು ಪ್ರದೇಶದಲ್ಲಿ ಇವತ್ತು ಭೂಕಂಪನ ಕೇಂದ್ರಗಳು ಕೂಡ ಅಲ್ಲೇ ರಚನೆಗೊಂಡಿರ್ತಾ ಇವೆ. ಇಂಥ ಒಂದು ಭಾಗವನ್ನು ಇವತ್ತು ಪ್ರಪಂಚದ 3ನೇ ಭೂಕಂಪನ ವಲಯ ಅಂತ ಇಲ್ಲಿ ಗುರುತಿಸಲಾಗ್ತಾ ಇದೆ. ವಿದ್ಯಾರ್ಥಿಗಳು, ಇತ್ತೀಚಿನ ಒಂದು ದಿನಮಾನದಲ್ಲಿ ಉತ್ತರ ಹಿಮಾಲಯದ ಉದ್ದಕ್ಕೂ ಮೇರಿ ಉದ್ದಕ್ಕೂ ಹಂಚಿಕೆಯಾಗಿರ್ತಕ್ಕಂಥ ಹಿಮಾಲಯದ ಒಂದು ಭಾಗ ಏನಿದೆ, ಅತಿ ಹೆಚ್ಚು ಭೂಕಂಪನಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಪ್ರದೇಶವಾಗಿ ಇವತ್ತಿನ ದಿವಸ ಅಧ್ಯಯನವನ್ನು ಇದು ಮಾಡಲಿಕ್ಕೆ ಇವತ್ತು ಸಾಧ್ಯ ಆಗಿರ್ತಾ ಇದೆ. ಪ್ರತಿ ವರ್ಷ 300ಕ್ಕಿಂತ ಹೆಚ್ಚಿನ ಒಂದು ಬಾರಿ ಭೂಕಂಪನಗಳಲ್ಲಿ ಸಂಭವಿಸಿರ್ತಕ್ಕಂಥ ಒಂದು ಮಾಹಿತಿಯನ್ನು ಭೂಗರ್ಭ ತಜ್ಞರು ಮತ್ತು ಭೂಕಂಪನ ಶಾಸ್ತ್ರಜ್ಞರು ಇವತ್ತಿನ ದಿವಸ ಮಾಹಿತಿಯನ್ನು ಇವತ್ತಿನ ದಿವಸ ನೀಡಿರುವುದನ್ನು ನಾವು ನೋಡ್ಬೋದು. ಹೀಗಾಗಿ ಇವತ್ತು ಶಿವಾಲಿಕ್ ವಲಯ, ಹಿಮಾಲಯದ ಒಂದು ಪಾದ ಬೆಟ್ಟ ಹೆಚ್ಚು ಭೂಕಂಪನ ಕೇಂದ್ರಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಪ್ರದೇಶವಾಗಿ ಇಲ್ಲೇ ಗುರುತಿಸಲ್ಪಟ್ಟಿರ್ತಾ ಇದೆ. ಜಮ್ಮು ಮತ್ತು ಕಾಶ್ಮೀರ, ಉತ್ತರಾಖಂಡ, ಹಿಮಾಚಲ ಪ್ರದೇಶ, ಅಸ್ಸಾಂ ಮತ್ತು ಪಶ್ಚಿಮ ಬಂಗಾಳ, ಹಾಗಾಗಿ ಇಲ್ಲೇ ಭೂಕಂಪನಗಳು ಇವತ್ತು ಸಂಭವಿಸ್ತಕ್ಕಂಥ ಒಂದು ಪ್ರಕ್ರಿಯೆಗಳು ಜರುಗ್ತಾ ಇವೆ. ಈ ಒಂದು ಭಾಗವು ಕೂಡ ಪ್ರಪಂಚದ ಒಂದು ಭೂಕಂಪನ ವಲಯವಾಗಿ ಇಲ್ಲೇ ಗುರುತಿಸಲ್ಪಟ್ಟಿರ್ತಾ ಇದೆ. ಇದಾದ ನಂತರ ವಿದ್ಯಾರ್ಥಿಗಳ ಮತ್ತೊಂದು ಪ್ರಮುಖ ಒಂದು ವಿಷಯ ಭೂಕಂಪನದಿಂದ ಉಂಟಾಗ್ತಕ್ಕಂಥ ಪರಿಣಾಮಗಳನ್ನು ಇವತ್ತು ಕುರಿತು ನಾವು ತಿಳಿಯೋಣ. ಭೂಕಂಪನಗಳ ಒಂದು ವಿನಾಶಕಾರಕ ಒಂದು ಘಟನೆಯಾಗಿದೆ ಅನ್ನುವಂಥ ಮಾತನ್ನು ಆರಂಭದಲ್ಲಿ ನಾವಿಲ್ಲಿ ತಿಳಿದುಕೊಂಡಿದ್ದೇವೆ. ಭೂಕಂಪನಗಳು ಇದೊಂದು ವಿನಾಶಕಾರಕ ಒಂದು ವಿನಾಶಕಾರಕ ಘಟನೆ ಅನ್ನೋದ್ರ ಜೊತೆಗೆ ಇಲ್ಲೇ ಸಾಕಷ್ಟು ವಿಪತ್ತನ್ನು ಕೂಡ ಇಲ್ಲೇ ತಂದೊಡ್ತಕ್ಕಂಥದ್ದಾಗಿದ್ದರಿಂದ ಇದೊಂದು ಸ್ವಾಭಾವಿಕವಾಗಿರ್ತಕ್ಕಂಥ ವಿಕೋಪ ಮತ್ತು ವಿನಾಶಕಾರಕ ಘಟನೆ ಅಂತ ಇದನ್ನು ಅರ್ಥೈಸಬಹುದು. ಇದರ ಒಂದು ಪರಿಣಾಮದಿಂದಾಗಿ ಸಾಕಷ್ಟು ಹಾನಿಯೂ ಕೂಡ ಉಂಟಾಗ್ತಾ ಇದೆ. ಭೂಕಂಪನ ಅಲೆಗಳು ಒಂದು ತೀವ್ರತೆ ಹೆಚ್ಚಿದ್ದಂಥ ಸಂದರ್ಭದಲ್ಲಿ ಇವತ್ತು ಅತಿ ಹೆಚ್ಚು ತೀವ್ರತೆಯಿಂದ ಕೂಡಿರ್ತಕ್ಕಂಥ ಭೂಕಂಪನ ಅಗಾಧ ಪ್ರಮಾಣದಲ್ಲಿ ಆಸ್ತಿಯನ್ನು ಹಾಳು ಮಾಡ್ತಾ ಇದೆ, ಪ್ರಾಣ ಹಾನಿ ಉಂಟು ಮಾಡ್ತಕ್ಕಂಥ ಸಾಧ್ಯತೆ ಇರ್ತಾ ಇದೆ. ಉದಾಹರಣೆಗೆ ಜಪಾನದ ಒಂದು ಸಮುದ್ರ ಭಾಗದಲ್ಲಿ ಪೆಸಿಫಿಕ್ ಸಾಗರದಲ್ಲಿ ಸಂಭವಿಸಿರ್ತಕ್ಕಂಥ ಒಂದು ಭೂಕಂಪನ ಸುನಾಮಿ ಅಂತಕ್ಕಂಥ ಅಲೆಗಳನ್ನು ಉದ್ಭವಿಸಿ ಸಾಕಷ್ಟು ಪ್ರಮಾಣದಲ್ಲಿ ಇವತ್ತಿನ ದಿವಸ ಆಸ್ತಿಪಾಸ್ತಿಗಳು ಮತ್ತು ಜೀವಹಾನಿ ಉಂಟಾಗಿರ್ತಕ್ಕಂಥ ಒಂದು ಸನ್ನಿವೇಶವನ್ನು ನಾವೆಲ್ಲ ಸ್ಮರಿಸ್ಕೊಳ್ಬೇಕಾಗ್ತಾ ಇದೆ ವಿದ್ಯಾರ್ಥಿಗಳೇ. ಆ ರೀತಿಯಲ್ಲಿ ಇಂಥ ಅಧಿಕ ಒಂದು ತೀವ್ರತೆಯನ್ನು ಹೊಂದಿರತಕ್ಕಂಥ ಭೂಕಂಪನಗಳು ಹೆಚ್ಚು ಹಾನಿಯನ್ನು ಉಂಟು ಮಾಡ್ತಕ್ಕಂಥ ಒಂದು ಸಾಧ್ಯತೆಯನ್ನು ಅವು ಹೊಂದಿರ್ತಾ ಇವೆ. ಭೂಕಂಪನಗಳ ಸ್ವರೂಪ, ಅವುಗಳ ನದಿ ಪಾತ್ರ ಮತ್ತು ಪರ್ವತಗಳ ರಚನೆ, ಅಂತರ್ಜಲ ಮಟ್ಟ, ಮಾನವನ ಜೀವನ ಮತ್ತು ಅವನ ಆಸ್ತಿ ಮೇಲೆ ಅಪಾರ ಪ್ರಮಾಣದ ಒಂದು ಹಾನಿಯನ್ನು ಉಂಟು ಮಾಡತಕ್ಕಂಥ ಒಂದು ಪರಿಣಾಮವನ್ನು ಇವು ಹೊಂದಿರ್ತಾ ಇವೆ.